ನಮಸ್ಕಾರ ವೀಕ್ಷಕರೇ, ಎಸ್ಎಂ ಸುದ್ದಿಮಿತ್ರ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಬಾಗಲಕೋಟೆ ಜಿಲ್ಲೆ ಬಿಳಗಿ ತಾಲೂಕಿನ ಇನಾಂ ಹಂಚಿನಾಳ ಗ್ರಾಮದಲ್ಲಿ ಮಲ್ಲಯ್ಯನ ಕಂಬಿ ಐದೇಶಿ ನಿಮಿತ್ಯ ಹಾಗೂ ಮಂಗಳವಾರದಂದು ಬೆಲ್ಲ ಹಂಚುವ ಕಾರ್ಯಕ್ರಮ, ಬೋರಮ ತಾಯಿ ಮತ್ತು ಮಲ್ಲಯ್ಯನ ಕಂಬಿ ಕಾರ್ಯಕ್ರಮ ಹಾಗೂ ಮಲ್ಲಯ್ಯನ ಭಕ್ತಿ ಹಾಡುಗಳು. ಭಕ್ತರು ಸಂಭ್ರಮದಿಂದ ಸಡಗರದಿಂದ ಹಾಗೂ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಹಾಗೂ ಪಿಯುಸಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಸನ್ಮಾನ ನಡೆಸಲಾಯಿತು. ಹಾಗೂ ಶ್ರೀ ಮಲ್ಲಿಕಾರ್ಜುನ ಕಂಬಿ ಐದೇಶಿ ನಿಮಿತ್ಯ ನೌಕರರ ಸಂಘದ ವತಿಯಿಂದ ಸನ್ಮಾನದ ಕಾರ್ಯಕ್ರಮ ಜರುಗಿತು ಹಾಗೂ ಅನ್ನಪ್ರಸಾದ ಕೂಡ ಜರುಗಿತ್ತು. ತದನಂತರ ಮಾತನಾಡಿದ ಶ್ರೀ ವಿಧಾನ ಪರಿಷತ್ ಸದಸ್ಯರಾದ ಹನುಮಂತ ಆರ್ ನಿರಾಣಿ ಮಲ್ಲಿಕಾರ್ಜುನ್ ಕಂಬಿ ಐದೇಶಿ ಬಗ್ಗೆ ಮಾತನಾಡಿದರು. ಮಲ್ಲಿಕಾರ್ಜುನ್ ಯರಗಟ್ಟಿ, ಗುರುಸಿದ್ದು ಕೋಟಿ, ಪ್ರಕಾಶ್ ಯರಗಟ್ಟಿ, ಶಿವಾನಂದ್ ಯರಗಟ್ಟಿ, ಶಂಕರಪ್ಪ ತಂಬಾಕದ್ ಮತ್ತು ಮಲ್ಲಪ್ಪ ಬಡಿಗೇರ ಸಹ ಇದ್ದರು. ಗ್ರಾಮದ ಸಮಸ್ತ ಗುರು ಹಿರಿಯರು, ಹೆಣ್ಣು ಮಕ್ಕಳು, ತಾಯಂದಿರು, ಯುವಕ ಮಿತ್ರರು ಎಲ್ಲರೂ ಭಾಗವಹಿಸಿ ಈ ಮಲ್ಲಯ್ಯನ ಕಂಬಿ ಐದೇಶಿಯನ್ನು ಅದ್ಧೂರಿಯಿಂದ ಆಚರಿಸಿದರು. ವರದಿ
ನದಿಯ ದಡದಲ್ಲಿರ್ತಕ್ಕಂಥ ಇನಾಮ್ ಹಂಚಿನಾಳ ಗ್ರಾಮ ಮುಳುಗಡೆ ಆದಮೇಲೆ 3 ಸ್ಥಳಗಳಲ್ಲಿ ಗ್ರಾಮ ಸ್ಥಳಾಂತರಗೊಂಡಿದೆ. ಇಲ್ಲಿ ಮಾರಿಗಿ ಬಡ್ಡಿಯಲ್ಲಿರ್ತಕ್ಕಂಥ ಗ್ರಾಮವನ್ನು ಬಸವ ಹಂಚಿನಾಳ ಗ್ರಾಮಕ್ಕೆ ಕರಿಬೇಕು ಸೇರಿ ಅವತ್ತು ಇಲ್ಕಲದ ಪೂಜ್ಯರ ಆದೇಶದ ಮೇರೆಗೆ ಇದು ಬಸವ ಹಂಚಿನಾಳ ಗ್ರಾಮ ಆಗಿ ಪರಿವರ್ತನೆಗೊಂಡಿದೆ. ಪ್ರತಿ ವರ್ಷವೂ ಕೂಡ ಸುಮಾರು 100 ವರ್ಷಗಳಿಂದ ಕಂಬಿಯ ಉದ್ದೇಶವನ್ನು ಮಾಡಿಕೊಂಡು ಬರ್ತಕ್ಕಂಥ
ಪರಿಪಾಠವನ್ನು ಹಿಂದಿನ ಹಿರಿಯರು ಹಾಕಿಕೊಂಡು ಬಂದಿದ್ದಾರೆ. ಮುಳುಗಡೆ ಆದಮೇಲೆ ಕೂಡ ಬಸವ ಹಂಚಿನಾಳದಲ್ಲಿ ಕೂಡ ಮಲ್ಲಿಕಾರ್ಜುನ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಪ್ರತಿ ವರ್ಷ ಕೂಡ 5 ದಿವಸಗಳ ಕಾಲ ಹುಣ್ಣಿಮೆಗೆ ಮಲ್ಲಯ್ಯನ ಕಂಬಿಯನ್ನು ಮತ್ತೆ ಬರಮಾಡಿಕೊಂಡು 5 ದಿವಸಗಳ ವಾಲಗದ ಕಾರ್ಯಕ್ರಮವನ್ನು ನೆರವೇರಿಸ್ತಕ್ಕಂಥ ವಾಡಿಕೆ ಇದೆ. ವಿಶೇಷವಾಗಿರ್ತಕ್ಕಂಥ ಈ ವರ್ಷ ಕಂಬಿಯನ್ನು ಬರಮಾಡಿಕೊಂಡು ಶಿವಭಜನೆಯನ್ನು ಮಾಡಿ ನಂತರ ಅನಗವಾಡಿಯ ಅನಸೂಯ ತಾಯಿ ಅಮ್ಮನವರಿಂದ ಅಕ್ಕಮಹಾದೇವಿಯ ವಚನಾಮೃತವನ್ನು ಜೀವನ ಚರಿತ್ರೆಯನ್ನು ಪ್ರವಚನದ ಮುಖಾಂತರ 5 ದಿವಸ ನಡೆಸಿಕೊಟ್ಟಿದ್ದಾರೆ. ನಂತರ ವಾಲಗದ ಕಾರ್ಯಕ್ರಮ ಪ್ರತಿನಿತ್ಯವೂ ಕೂಡ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಗ್ರಾಮದಲ್ಲಿ ನಡೀತಾ ಬಂದಿದೆ. ಈ ವರ್ಷದಲ್ಲಿ ವಿಶೇಷವಾಗಿ ರುದ್ರಪ್ಪಜ್ಜನವರ ಒಂದು ಅಪೇಕ್ಷೆಯ ಮೇರೆಗೆ ದೇವಸ್ಥಾನಕ್ಕೆ ಬಂಗಾರದ ಕಳಸವನ್ನು ನಿರ್ಮಾಣ ಮಾಡಿ ಶ್ರೀಶೈಲದ ಜಗದ್ಗುರುಗಳಿಂದ ಅವರ ಅಮೃತ ಹಸ್ತದಿಂದ ಇವತ್ತು ಕಳಸಾರೋಹಣ ಆಗಿದೆ. ಭಾಳಷ್ಟು ಅದ್ದೂರಿಯಾಗಿ ಗ್ರಾಮದ ತಾಯಿಯಂದಿರು, ಹಿರಿಯರು, ಯುವಕರೆಲ್ಲರೂ ಸೇರಿ ಮೆರವಣಿಗೆ ಮುಖಾಂತರ ಈ ಕಳಸಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ದಾರೆ. ಜಗದ್ಗುರುಗಳು ಕೂಡ ಬಹಳಷ್ಟು ಸಂತೋಷದಿಂದ ಗ್ರಾಮದ ಈ ಕಾರ್ಯಕ್ರಮವನ್ನು, ಗ್ರಾಮದ ಈ ವಿಚಾರವನ್ನು ಶ್ಲಾಘನೆ ಮಾಡಿದ್ದಾರೆ. ತಮ್ಮ ಆಶೀರ್ವಚನದಲ್ಲಿ ಹಂಚಿನಾಳದ ಬಗ್ಗೆ ಬಹಳಷ್ಟು ಹೆಮ್ಮೆಯನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು ನಮ್ಮೆಲ್ಲರ ಸೌಭಾಗ್ಯ ಅಂತ ನಾವು ಹೇಳಿಕ್ಕೆ ಬಯಸ್ತಾ ಇದ್ದೀವಿ. ಹಾಗೆ ಇದೇ ಸಂದರ್ಭದಲ್ಲಿ ನಿವೃತ್ತರಾಗಿರ್ತಕ್ಕಂಥ ಮಿಲಿಟರಿಯ ಯೋಧ ಯಲ್ಲಪ್ಪ ಗುಂಡಪ್ಪ ಬೊಬ್ಬಲೇಶ್ವರ ಅಂತಕ್ಕಂಥವ್ರು ಕೂಡ ಇದೇ ಸಂದರ್ಭದಲ್ಲಿ ಗ್ರಾಮಕ್ಕೆ ಅವರನ್ನು ಅದ್ದೂರಿಯಾಗಿ ಸ್ವಾಗತವನ್ನು ಮಾಡಿ ನಮ್ಮ ದೇಶದಲ್ಲಿರ್ತಕ್ಕಂಥ ಯೋಧರ ಬಗ್ಗೆ ಭಾಳ ಪ್ರಶಂಸನೀಯ ಮಾತುಗಳನ್ನು ಹಿರಿಯರು ಮಾತಾಡಿದ್ದಾರೆ. ಹಾಗೆ ರಾತ್ರಿ ನಾಟಕದ ಕಾರ್ಯಕ್ರಮಗಳು, ಶಿವಭಜನೆ ಕಾರ್ಯಕ್ರಮಗಳು, ವಾಲಗದ ಕಾರ್ಯಕ್ರಮಗಳು, ಒಟ್ಟಿನಲ್ಲಿ 6 ದಿವಸಗಳ ಕಾಲ ಗ್ರಾಮದಲ್ಲಿ ಅತ್ಯಂತ ಅದ್ದೂರಿಯಾಗಿ ವಿಜೃಂಭಣೆಯಿಂದ ಎಲ್ಲದಕ್ಕಿಂತ ಮಿಗಿಲಾಗಿ ಭಕ್ತಿ ಭಾವದಿಂದ ಧರ್ಮ ಸಭೆಯನ್ನು ನಡೆಸಿ ಕಾರ್ಯಕ್ರಮವನ್ನು ಇವತ್ತು ಯಶಸ್ವಿಗೊಳಿಸಿದ್ದಾರೆ. ಪ್ರತಿ ವರ್ಷ ಕೂಡ ನಮ್ಮ ಗ್ರಾಮದಲ್ಲಿ ಶ್ರೀಶೈಲದ ಮಲ್ಲಿಕಾರ್ಜುನರಿಗೆ ಹೋಳಿ ಹುಣ್ಣಿಮೆ ದಿವಸ ಕಂಬಿಯನ್ನು ನಡೀತಾ ತೆಗೆದುಕೊಂಡು ಶ್ರೀಶೈಲಕ್ಕೆ ಹೋಗಿ ಶ್ರೀಶೈಲದಲ್ಲಿ 5 ದಿವಸಗಳಿದ್ದು ನಂತರ ಹುಣ್ಣಿಮೆಗೆ ಮತ್ತೆ ವಾಪಸ್ ಬರ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಆ ವಾಡಿಕೆಯಿಂದ ಈ ವರ್ಷ ಕೂಡ ನಮ್ಮ ಗ್ರಾಮದಲ್ಲಿ ವಿಶೇಷವಾಗಿ ಈ ಕಾರ್ಯಕ್ರಮ ಆಗಿದೆ ಅಂತಕ್ಕಂಥ ಮಾತನ್ನು ಹೇಳಿಕೆ ಭಾಳ ಸಂತೋಷ ಅನ್ನಿಸ್ತದೆ. ತಮ್ಮೆಲ್ಲರಿಗೂ ಮಲ್ಲಿಕಾರ್ಜುನ ಬ್ರಹ್ಮಾಂಬಿಕೆ ಶುಭವನ್ನು ಹಾರೈಸಲಿ ಅಂತ ಪ್ರಾರ್ಥನೆ ಮಾಡ್ಕೊತಾ ಇದ್ದೇನೆ. ಧನ್ಯವಾದಗಳು. 1ನೇ ದಿವಸ ಬೆಲ್ಲ ಹಂಚು ಕಾರ್ಯಕ್ರಮವನ್ನು ಗ್ರಾಮಸ್ಥರೆಲ್ಲರೂ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಗ್ರಾಮದಲ್ಲಿರ್ತಕ್ಕಂಥ ನಿವೃತ್ತ ಸರ್ಕಾರಿ ನೌಕರದಾರರಿಗೆ ಸನ್ಮಾನ ಮಾಡ್ತಕ್ಕಂಥ ಕೆಲಸ, ನೂತನವಾಗಿ ಸರ್ಕಾರಿ ಸೇವೆಗೆ ಸೇರಿರ್ತಕ್ಕಂಥವರನ್ನು ಅಭಿನಂದಿಸ್ತಕ್ಕಂಥ ಕಾರ್ಯಕ್ರಮವನ್ನು ಕೂಡ ಇವತ್ತು ಗ್ರಾಮದಲ್ಲಿ ಮಾಡಿದ್ದಾರೆ. ಪ್ರತಿ ವರ್ಷ ಕೂಡ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಸುಮಾರು 100 ಜನರು ನಮ್ಮ ಗ್ರಾಮದಿಂದ ಸರ್ಕಾರಿ ನೌಕರಿಯಲ್ಲಿ ಸೇವೆಯನ್ನು ಸಲ್ಲಿಸ್ತಕ್ಕಂಥವ್ರು ಕೂಡ ಇವತ್ತು ಗ್ರಾಮಕ್ಕೆ ಬಂದಿರ್ತಾರೆ. ಆ ಕಾರ್ಯಕ್ರಮ ಕೂಡ ಇವತ್ತು ಜರುಗಿದೆ. ಮತ್ತು ಯಾರು ಹೆಚ್ಚು ವಿದ್ಯಾರ್ಜನೆಯನ್ನು ಮಾಡಿ ಹೆಚ್ಚು ಅಂಕಗಳನ್ನು ಗಳಿಸಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಕೂಡ ಇಲ್ಲಿ ಪ್ರೋತ್ಸಾಹ ಮಾಡ್ತಕ್ಕಂಥ, ಪುರಸ್ಕಾರ ಮಾಡ್ತಕ್ಕಂಥ ಕಾರ್ಯಕ್ರಮ ಕೂಡ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಜರುಗಿದೆ. ಅವೆಲ್ಲ ಸರ್ಕಾರಿ ನೌಕರರು, ನಿವೃತ್ತ ನೌಕರರು ಕೂಡ ಮಲ್ಲಯ್ಯನ ದೇವಸ್ಥಾನಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸ್ತಕ್ಕಂಥವರಾಗಿದ್ದಾರೆ ಅನ್ನುವಂಥ ಮಾತನ್ನು ಕೂಡ ನಾನು ಹೇಳಿಕೆ ಬಯಸ್ತಾ ಇದ್ದೀನಿ. ಧನ್ಯವಾದ.